ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದು ನಾನು ಈ ಹೊಸ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಕೆಲವು ಹೋಮ್ ಡೆಕೋರ್ ಐಟಮ್ಸ್ನ ನಾನು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಸೊ ಇದು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಗಿದೆ ನಾನು ಆರ್ಡರ್ ಮಾಡಿ. ಸೊ ಅದಕ್ಕೆ ನಾನು ನಿಮಗೆ ತೋರಿಸೋಣ ಐಟಮ್ಸ್ ಎಲ್ಲ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಐಟಮ್ಸ್ 1 by 1 ನಾನು ತೋರಿಸ್ಬೇಕಾದ್ರೆ ಅದರ ಸ್ಕ್ರೀನ್ಶಾಟು ಕೂಡ ನಾನು ಹಾಕಿರ್ತೀನಿ. ಇವಾಗ ಮೇ ಬಿ ಪ್ರೈಸಸ್ ವೇರಿ ಆಗ್ಬೋದು. ಸೊ ಯಾವ್ದಾದ್ರು ನಿಮಗೆ ಇಷ್ಟ ಆದರೆ ನಾನು ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು. ಮೀಶೋ ಅವರ ಪ್ಯಾಕೇಜಿಂಗ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಕೆಲವು ಹೋಮ್ ಡೆಕೋರ್ ಮತ್ತು ಕಿಚನ್ ಅಪ್ಲಯನ್ಸಸ್ನ ಮೀಶೋಯಿಂದ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ. ಸೊ ನಾನು ಆ ಪರ್ಚೇಸಿಂಗ್ ಮಾಡೋ ಟೈಮಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನೋಡ್ಕೊಂಬರೋಣ ನಾನು ಏನೇನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ. ಫಸ್ಟ್ ಐಟಮ್ ಬಂದು ನಾನು ಈ 3 ಪೀಸ್ ಶೋ ಪೀಸ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ಇದು ತುಂಬಾ ಚೆನ್ನಾಗಿದೆ. ಇದೊಂಥರ ಪ್ಲಾಸ್ಟಿಕ್ಕು ಅಲ್ಲ, ಮತ್ತು ಇದೇನೋ ಒಂಥರ ಮೆಟೀರಿಯಲ್ ಚೆನ್ನಾಗಿದೆ. ನಾನು ಸ್ಕ್ರೀನ್ಶಾಟ್ನ ಅಟ್ಯಾಚ್ ಮಾಡ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ. ನಾನು ವಿಡಿಯೋ ಎಲ್ಲ ನಾನು ನಿಮಗೆ ಐಟಮ್ಸ್ ಎಲ್ಲ ಶೋ ಮಾಡಾದಮೇಲೆ ನಾನು ಈ ಐಟಮ್ಸ್ನೆಲ್ಲ ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತಲೂ ಕೂಡ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಅದು ಒಂದೊಂದು ಡಿಫ್ರೆಂಟಾಗಿದೆ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಾನು ತೊಗೊಂಡಿರೋದು ಕ್ರೀಮ್ ಕಲರು, ಇದರಲ್ಲಿ ವೈಟ್ ಕಲರ್ ಕೂಡ ಅವೈಲಬಲ್ ಇದೆ. ಇದು ಫಸ್ಟ್ ಐಟಮ್ಮು. ಸೆಕೆಂಡ್ ಐಟಮ್ ಬಂದು ಇದು ಬುದ್ಧ. ಆ್ಯಕ್ಚುಲಿ ನಾನು ಇದು ಕೂತಿರೋ ಬುದ್ಧ ನಾನು ನೋಡಿರಲಿಲ್ಲ. ಇದೇನೋ ಒಂಥರ ತುಂಬ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಇದೂ ಅಷ್ಟೇ, ಪ್ಲಾಸ್ಟಿಕ್ಕು ಅಲ್ಲ, ಈ ಕಡೆ ಲೈಕ್ ಒಂಥರ ಮೆಟೀರಿಯಲ್ ಇದು ಚೆನ್ನಾಗಿದೆ ನೋಡಿ, ಈ ಥರ ಇದೆ. ಇದು ಒಂಥರ ತುಂಬ ಚೆನ್ನಾಗಿತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು, ತುಂಬ ಚೆನ್ನಾಗಿದೆ ಇದು ಮಾತ್ರ. ಸೊ ಇದು ಸೆಕೆಂಡ್ ಐಟಮ್ಮು. ನಾನು ಝೂಮಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ. ಇದು ಪ್ರೈಸು ಕೂಡ ಅಷ್ಟೇ ಕಮ್ಮಿ ಇದೆ. ಇದು ಸೆಕೆಂಡ್ ಐಟಮ್ಮು. ಥರ್ಡ್ ಐಟಮ್ ಬಂದು ಸೇಮ್ ಬುದ್ಧನೇ ತೊಗೊಂಡಿದ್ದೀನಿ. ಇದು ಸಿಟ್ಟಿಂಗ್ ಬುದ್ಧ. ಇದು ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ವೈಟಲ್ಲಿ ಬ್ಲ್ಯಾಕಲ್ಲಿ ಅವೈಲಬಲ್ ಇತ್ತು, ನಾನು ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು ವೈಟ್. ಆ್ಯಕ್ಚುಲಿ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ. ನೆಕ್ಸ್ಟ್ ಐಟಮ್ ಬಂದು ಈ ಬ್ಲೂ ಕಲರ್ ಡ್ರೀಮ್ ಕ್ಯಾಚರು. ನೀವು ನೋಡ್ಬೋದು, ಇದಂತೂ ಸಕ್ಕತ್ತಾಗಿದೆ. ನಾನು ಇದನ್ನು ಹಾಲಲ್ಲಿ ಹಾಕಿದ್ದೀನಿ, ಹ್ಯಾಂಗ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು, ನೋಡ್ಬೋದು ನೀವು. ಬ್ಲೂ, ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿರೋದು. ಇದಂತೂ ಬ್ಯೂಟಿಫುಲ್ ಆಗಿದೆ ಈ ಡ್ರೀಮ್ ಕ್ಯಾಚರು. ಆ್ಯಕ್ಚುಲಿ ನೋಡ್ಬೋದು ನೀವು. ನೆಕ್ಸ್ಟ್ ಐಟಮ್ ಬಂದು ಈ ಬೆಲ್ಸ್ ಇರುವಂತಹ ಒಂದು ವಿಂಡ್ ಚಿಮ್ನಿ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಹಾಲಲ್ಲೇ ಹಾಕ್ತೀನಿ. ಇದು ಒಳ್ಳೆ ಸೌಂಡ್ ಬರುತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಇರುತ್ತೆ. ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ಐಟಮ್ ಬಂದು ಈ ಒಂದು ವಾಸ್, ಗೋಲ್ಡನ್ ಕಲರ್ ವಾಸ್ ಇದೆ. ಇದು ಬಂದು ಸ್ಟೀಲ್ ಐಟಮ್ ಥರ ಏನೋ ಬರುತ್ತೆ.
ಇದು ನೋಡಿ, ಇಲ್ಲಿ ಗ್ಲಾಸ್ ಕೂಡ ಇದೆ, ಗ್ಲಾಸನ್ನು ಕೂಡ ಇದಕ್ಕೆ ಅಟ್ಯಾಚ್ ಆಗಿರೋವಂಥದ್ದು. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಇದು ಪೇಂಟಲ್ಲಿ ಹಂಗೆ ಹೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಒದ್ದೆ ಬಟ್ಟೆಲಿ ಏನೋ ಒರೆಸ್ಬಿಟ್ಟಿದ್ದಾರೆ. ಅದಾದಮೇಲೆ ನಾನು ಇದಕ್ಕೆ ಗೋಲ್ಡನ್ ಕಲರ್ ಪೇಂಟ್ ಮಾಡಿಕೊಂಡೆ. ಇದು ಸ್ಟೀಲ್ ಆಗಿರೋದ್ರಿಂದ ನೀವು ಏನಾದ್ರು ಇದು ಕಲರ್ ಹೋಯ್ತು ಅಂತಂದರೆ ಬೇಕಾದ್ರೆ ಸಿಲ್ವರ್, ಬ್ಲೂ, ಗೋಲ್ಡನ್ ಕಲರ್ ಆ ಥರ ಏನಾದ್ರು ಪೇಂಟ್ ಮಾಡಿ ನೀವು ರೀಯೂಸು ಕೂಡ ಮಾಡ್ಬೋದು. ನಾನು ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಆ್ಯಕ್ಚುಲಿ ತ್ಯಾವದ ಬಟ್ಟೆಲಿ ಒರೆಸ್ಬಾರ್ದು, ಯಾವ್ದಾದ್ರು ಒಣಗಿದ ಬಟ್ಟೆನಲ್ಲಿ ನಾವು ಯೂಶಲಿ ಒರೆಸ್ಬಿಟ್ಟು ಇಡಬೇಕು. ನಾನು ಇದಕ್ಕೆ ಸೆಟ್ ಆಗೋ ಥರ ಈ ಒಂದು ನಾನು ಫ್ಲವರ್ಸ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ವೈಟ್ ಕಲರ್ ಫ್ಲವರ್ಸು. ಈ ಸ್ಟೆಮ್ ಇದೆಯಲ್ಲ, ಈ ಕಡ್ಡಿ ಇದೆಯಲ್ಲ, ಇದು ಆ್ಯಕ್ಚುಲಿ ರಿಯಲ್ ಕಡ್ಡಿ ಥರನೇ ಇದೆ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಅದರ ಜೊತೆ ಈ ಥರ ಒಂದು ಫ್ಲವರ್ಸ್ ಥರನೂ ಮೊಗ್ಗು ಥರನೂ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ವಾಸು ಮತ್ತು ನಾನಿವಾಗ ಫ್ಲವರ್ಸ್ನ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈ ರೀತಿ ಬರುತ್ತೆ. ನಾನು ನಿಮಗೆ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಇದು ಹೇಗೆ ನಾನು ಎಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತ ಹೇಳಿ. ಇದು ಒಂದು ವಾಸು. ನೆಕ್ಸ್ಟ್ ವಾಸ್ ಬಂದು ಈ ರೀತಿ ಇದೆ. ಸೇಮ್ ಈ ಟ್ಯೂಬ್ ಗ್ಲಾಸ್ ಟ್ಯೂಬ್ನು ಕೂಡ ಇದ್ರ ಜೊತೆನೇ ಬಂದಿರೋ ಅಂಥದ್ದು. ನೀವು ನೋಡ್ಬೋದು, ಇದು ಕೂಡ ಗೋಲ್ಡನ್ ಕಲರ್ ಇದೆ. ನೀವೇನಾದ್ರು ಇದು ಕಲರ್ ಏನಾದ್ರು ಹೋಯ್ತು ಅಂತಂದರೆ ನಿಮ್ಮ ಚಾಯ್ಸ್, ನೀವೇನು ಬೇಕಾದ್ರೂ ಇದಕ್ಕೆ ಡಿಸೈನ್ನ ಮಾಡಿಕೊಂಡು ನೀವು ಮತ್ತೆ ಇದನ್ನು ಯೂಸ್ ಮಾಡ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ಇಂಥ ಐಟಮ್ಸಿಗೆ ತ್ಯಾವದ ಬಟ್ಟೆಯಿಂದೆಲ್ಲ ಒರೆಸೋಕ್ಕೆ ಹೋಗಬೇಡಿ. ಒಣಗಿದ್ದು ಟಿಶ್ಯೂನಲ್ಲೋ ಅಥವಾ ಒಣಗಿದ್ದು ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇದನ್ನು ಯೂಸ್ ಮಾಡಬೇಕು. ಇಲ್ಲಾಂದರೆ ಪೇಂಟ್ ಖಂಡಿತವಾಗ್ಲೂ ಹೋಗುತ್ತೆ. ನೀವೆಲ್ಲೇ ಆನ್ಲೈನಲ್ಲೇ ತೊಗೊಂಡ್ರು ಅಥವಾ ಈಚೆನೇ ತೊಗೊಂಡ್ರು ತ್ಯಾವದ ಬಟ್ಟೆಯಲ್ಲಿ ಯಾವುದೇ ಒಂದು ವಸ್ತುನ ಒರೆಸೋಕ್ಕೆ ಹೋಗಬೇಡಿ. ಇದೊಂದು ವಾಸು. ಇದಕ್ಕೆ ನಾನು ಫ್ಲವರ್ಸ್ನು ಕೂಡ ತೊಗೊಂಡಿದ್ದೀನಿ, ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇದು ಬಂದು ಇದಕ್ಕೆ ನಾನು ತೊಗೊಂಡಿರುವಂತಹ ಫ್ಲವರು. ಇದು ಸ್ವಲ್ಪ ನನಗೆ ಕಾಸ್ಟ್ಲಿ ಬಿತ್ತು, ಯಾಕಂದರೆ ಫ್ಲವರ್ಸು ಕೂಡ ತುಂಬಾ ಚೆನ್ನಾಗಿದೆ. ಇದು ಸಪ್ರೇಟಾಗಿ ಬಂದಿಲ್ಲ, ಎಲ್ಲ ಒಂದೇ ಒಂದು ಗುಚ್ಛ ಥರ ಬಂದಿದೆ. ಇದು ನೋಡ್ಬೋದು ನೀವು, ಲೈಟ್ ಪಿಂಕ್, ಪೀಚಿಶ್ ಪಿಂಕ್ ಕಲರಲ್ಲಿ ನಾನು ತೊಗೊಂಡಿರೋವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ. ಇದನ್ನು ಈ ಥರ ಇಲ್ಲಿ ಹಾಕ್ಬಿಟ್ಟು ನಾನು ಪ್ಲೇಸ್ ಮಾಡಿ ಇಟ್ಟಿರ್ತೀನಿ. ನೋಡ್ಬೋದು ನೀವು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ 4 ಫೋಟೋ ಫ್ರೇಮ್ಸು. ಇದು ಆ್ಯಕ್ಚುಲಿ 4x4 ಏನೋ ಇದೆ ಈ ಫೋಟೋ ಫ್ರೇಮ್ಸು, ನೀವು ನೋಡ್ಬೋದು. ಇದು ಬಂದು ನಮ್ಮದು ಹಳೇ ಫೋಟೋಸು. ಇದು ನಾವು ಆವಾಗ ಲವ್ ಮಾಡ್ತಾ ಇರಬೇಕಂದ್ರೆ ನಾನು ಇದು ಈ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದು. ನಮ್ಮದು ಮದುವೆ ಆದಮೇಲೆ ಯಾವುದೇ ಒಂದು ಫೋಟೋಸು ಫ್ರೇಮ್ಸು ನಾವು ಯಾವುದೂ ಹಾಕಿರಲಿಲ್ಲ. ಈ ಮನೆಗೆ ಬಂದಾಗೇ ನಾನು ಈ ಫ್ರೇಮ್ಸ್ನ ತೊಗೊಂಡು ಹಾಕಿರೋದು. ಸೊ ಎಲ್ಲ ನಾನು ಹಳೇ ಫೋಟೋಸ್, ತುಂಬ ಹಳೆ ಫೋಟೋಸ್ನೆಲ್ಲ ಹಾಕಿದ್ದೀನಿ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಮೆಮೊರೀಸ್ ಇದೆ. ಇದು ತುಂಬಾ ಲೈಕ್ ಸ್ಟಾರ್ಟಿಂಗ್ ನಾವು ಲವ್ ಮಾಡಬೇಕಾದ್ರೆ ನಾನು ಈ ಪಿಕ್ನ ನಾವು ತೊಗೊಂಡಿದ್ದು. ಇದು ಯಾವುದೋ ಒಂದು ಟೆಂಪಲ್ಲಿಗೆ ಹೋಗಿದ್ವಿ, ರಂಗನಾಥ ಸ್ವಾಮಿ ಟೆಂಪಲ್ಲಿಗೆ, ಕುಣಿಗಲ್ ಹತ್ರ. ಸೊ ಆವಾಗ ನಾನು ಕಾಲೇಜ್ ಬಂಕ್ ಮಾಡಿ ಹೋಗಿದ್ದಿದ್ದು. ಇದು ಅಲ್ಲಿ ತೊಗೊಂಡಿರೋವಂಥ ಫೋಟೋ ನೀವು ನೋಡ್ಬೋದು. ಆ್ಯಕ್ಚುಲಿ ಇದು ಒಂದು 7-8 ಇಯರ್ಸ್ ಬ್ಯಾಕ್ ತೊಗೊಂಡಿರೋವಂತಹ ಫೋಟೋ. ಇದು ಒಂದು ಮೆಮೊರಿ. ನೆಕ್ಸ್ಟ್ ಬಂದು ಈ ಫೋಟೋ. ಇದು ಅಷ್ಟೇ ಸುಮಾರು ಒಂದು 6-7 ಇಯರ್ಸ್ ಆಗಿದೆ. 6-7 ಇಯರ್ಸ್ ಹಿಂದೆ ತೊಗೊಂಡಿರೋವಂಥ ಫೋಟೋ. ಇದು ಅಷ್ಟೇ ಕುಣಿಗಲ್ ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಅಲ್ಲಿ ಫೋಟೋಸ್ ತೊಗೊಂಡಿದ್ದು. ಇದು ಒಂದು ಫೋಟೋ. ನೆಕ್ಸ್ಟ್ ಫೋಟೋ ಬಂದು ಇದು ನನ್ನ ಬೆಸ್ಟ್ ಫ್ರೆಂಡ್ ಶ್ವೇತಾ ಅಂತ ಇದ್ದಾಳೆ, ಅವಳ ಒಂದು ಎಂಗೇಜ್ಮೆಂಟಿಗೆ ಹೋಗಿ ರಿಟರ್ನ್ ಬರ್ತಾ ಇರಬೇಕಂದ್ರೆ ಇದೊಂದು ಫೋಟೋ ತೊಗೊಂಡ್ವಿ ಕಾರಲ್ಲಿ. ನಾನು ಲೇಸ್ ತಿಂತಾ ಇರೋದು, ಅವರು ಜೋಳ ತಿಂತಾ ಇರೋದು. ಅದಲ್ಲೇ ಹಂಗೆ ಕ್ಯಾಮ್ರಾ ಅಲ್ಲೇ ಕಾರಲ್ಲಿ ಪ್ಲೇಸ್ ಮಾಡಿಬಿಟ್ಟು ತೊಗೊಂಡಿರೋವಂಥ ಫೋಟೋ ಇದು. ಇದು 3rd ಫೋಟೋ.
4th ಮಂತ್ ಬಂದು ಇದು ಸ್ಟಾರ್ಟಿಂಗ್ ನಾವು ಲವ್ ಮಾಡಬೇಕಂದ್ರೆ ಐ ಥಿಂಕ್ ಫಸ್ಟ್ ಇಯರಲ್ಲೋ ಸೆಕೆಂಡ್ ಇಯರಲ್ಲೋ ಅನಿಸುತ್ತೆ. ಇದು ದೇವಸ್ಥಾನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದು ಕುಣಿಗಲ್ ರಂಗನಾಥ ಸ್ವಾಮಿ ದೇವಸ್ಥಾನನೇ. ಜಾಸ್ತಿ ನಾವು ಅಲ್ಲೇ ಹೋಗ್ತಾ ಇದ್ದಿದ್ದು ದೇವಸ್ಥಾನಕ್ಕೆ. ಇವಾಗ ಸ್ವಲ್ಪ ಎಲ್ಲ ಕಟ್ಟಿ ಎಲ್ಲ ಕ್ಲೀನಾಗಿ ಇದು ಮಾಡಿದ್ದಾರೆ. ನಾವು ಹೋಗೋ ಟೈಮಲ್ಲಿ ದೇವಸ್ಥಾನ ಬ್ಯಾಕ್ಗ್ರೌಂಡಲ್ಲಿ ಹಿಂಗೆ ಇದ್ದಿದ್ದು. ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗೂ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಇವಾಗ ಕಾರೆಲ್ಲ ಹೋಗೋ ಥರ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ. ಇವಾಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಅಂಥ ಟೈಮಿಂದನೂ ಹೋಗ್ತಾ ಇದ್ವಿ. ಇದು ಹಳೇ ಫೋಟೋ ನಮ್ಮದು. ಸೊ ಈ ಮೆಮೊರೀಸ್ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ ನಾನು. ಇನ್ನೂ ಸುಮಾರು ಫೋಟೋಸ್ ಇದೆ. ನಾನು ಇನ್ನೂ ಫ್ರೇಮ್ಸ್ ಆರ್ಡ್ರ್ ಮಾಡಬೇಕು. ಸೊ ಅದಕ್ಕೂ ಪ್ಲ್ಯಾನ್ಸ್ ಇದೆ. ನಾನು ತೊಗೊಂಡಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇದು 4 ಫ್ರೇಮ್ಸು. ನೆಕ್ಸ್ಟ್ ಬಂದು ಈ ಆರೆಂಜ್ ಪಿಂಕ್ ಕಾಂಬಿನೇಷನ್ ಇರೋವಂಥ ಡ್ರೀಮ್ ಕ್ಯಾಚರು. ನಾನು ಬಿಫೋರ್ ನಿಮಗೆ ಡ್ರೀಮ್ ಕ್ಯಾಚರ್ ತೋರಿಸಿದ್ದು ಅದು ಬ್ಲೂ ಕಲರಲ್ಲಿತ್ತು. ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಆ್ಯಂಡ್ ಲೈಟ್ ಬ್ಲೂ ಕಾಂಬಿನೇಷನಲ್ಲಿ. ಇದು ಬಂದು ಆರೆಂಜ್ ಆ್ಯಂಡ್ ಪಿಂಕ್ ಆ್ಯಂಡ್ ಇದು ಸ್ಕ್ವೇರ್ ಅಥವಾ ಡೈಮಂಡ್ ಶೇಪ್ ಏನು ಹೇಳ್ತಿರಲ್ಲ, ಇದಂತೂ ಸಕ್ಕತ್ತಾಗಿದೆ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಡ್ರೀಮ್ ಕ್ಯಾಚರು. ಇದು ನಾನು ನನ್ನ ರೂಮಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು ಡ್ರೀಮ್ ಕ್ಯಾಚರು, ನೀವು ನೋಡ್ಬೋದು. ಹೋಮ್ ಡೆಕೋರ್ ಐಟಮ್ಸ್ಗಂತೂ ನಿಮಗೆ ಸುಮಾರು ಆಪ್ಷನ್ಸ್ ಇದೆ ಮೀಶೋನಲ್ಲಿ. ಸಿಕ್ಕಾಬಡೆ ಚೆನ್ನಾಗಿದೆ ಆ್ಯಂಡ್ ಪ್ರೈಸಸ್ಸು ಕೂಡ ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ. ನೋಡಿ ಈ ಥರ ಇದೆ ಈ ಡ್ರೀಮ್ ಕ್ಯಾಚರು. ಸೊ ನಾನು ನೆಕ್ಸ್ಟು ಈ ಐಟಮ್ಸ್ನೆಲ್ಲ ನಾನು ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ಕೊಂಬರೋಣ ಬನ್ನಿ. ನೀವು ಇಲ್ಲಿ ನೋಡ್ಬೋದು. ಇದು ಆ್ಯಕ್ಚುಲಿ ನಾನು ತೋರಿಸ್ಲಿಲ್ಲ ನಿಮಗೆ. ಇದು ಆಲ್ರೆಡಿ ವಾಲಿಗೆ ಸ್ಟಿಕ್ ಆಗೋಗಿತ್ತು. ಇದು ಗುಡ್ ವೈಬ್ಸ್ ಅಂತ. ಈ ಥರ ಒಂದು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ. ನನಗೆ ಇದರಲ್ಲೂ ಕೂಡ ಸುಮಾರು ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಒಂದು 2-3 ಐಟಮ್ ನಾನು ಆಲ್ರೆಡಿ ಕಾರ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಈ ಐಟಮ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನಾನು ಹಾಲಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಹಾಲಲ್ಲಿ ಒಂದು ವಾಲ್ ಹತ್ರ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇದು ಬಂದು ನಾನು ತೋರಿಸಿದಂಥ ಗೋಲ್ಡನ್ ಕಲರ್ ವಾಸು. ನಾನು ಇಲ್ಲೊಂದು ಪ್ಲೇಸ್ ಮಾಡಿದ್ದೀನಿ ಮತ್ತು ಇಲ್ಲೊಂದು ಕಡೆ ಇದೆ. ಇದು ನಾನು ಟಿ ವಿ ಸ್ಟ್ಯಾಂಡ್ ಇದೆಯಲ್ಲ, ಟಿ ವಿ ಸ್ಟ್ಯಾಂಡ್ ಟೇಬಲ್ ಏನು ಖಾಲಿ ಇತ್ತಲ್ಲ ಅಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ ಇದನ್ನು. ಗುಡ್ ವೈಬ್ಸ್ ಅಂತ ಆ ಕಡೆ ರೈಟ್ ಸೈಡ್ ಇದೆ. ಮತ್ತು ಕೆಳಗಡೆ ವಾಸ್ನ ಪ್ಲೇಸ್ ಮಾಡಿದ್ದೀನಿ. ಈ ಕಡೆ ಬಂತು ಅಂತಂದರೆ ಡ್ರೀಮ್ ಕ್ಯಾಚರ್ ಇದೆ. ಇಲ್ಲಿ ಮೇಲ್ಗಡೆ ಡ್ರೀಮ್ ಕ್ಯಾಚರ್ನ ಹಾಕಿದ್ದೀನಿ. ಆ ಟ್ರಾನ್ಸ್ಪರೆಂಟ್ ಸ್ಟಿಕ್ ಮಾಡೋದು ಕೂಡ ಅಷ್ಟೇ ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು. ಅದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಪ್ಲಾಸ್ಟಿಕ್ ಕಲರು. ಇದು ವಿಂಡ್ ಚಿಮ್ನಿ ಬಂದು ನಾನು ಇಲ್ಲೇ ಹಾಲಲ್ಲೇ ಇಲ್ಲಿ ಸೆಂಟರಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇದಕ್ಕೂ ಕೂಡ ನಾನು ಪ್ಲಾಸ್ಟಿಕ್ ಒಂದು ಲೈಕ್ ಸ್ಟಿಕ್ ಮಾಡೋದು ಬರುತ್ತಲ್ಲ, ಅದ್ರ ಸಹಾಯದಿಂದ ನಾನು ಅದನ್ನು ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ರೂಮ್ ಎಂಟರ್ ಆಗಿದ ತಕ್ಷಣವೇ ಇದೊಂದು ಡ್ರೀಮ್ ಕ್ಯಾಚರ್ ಕಾಣಿಸುತ್ತೆ. ಪಿಂಕ್ ಆರೆಂಜ್ ಕಾಂಬಿನೇಷನಲ್ಲಿರುವಂತಹ ಡ್ರೀಮ್ ಕ್ಯಾಚರು. ನಾನು ಇಲ್ಲೊಂದು ಪ್ಲೇಸ್ ಮಾಡಿದ್ದೀನಿ. ಅದಾದಮೇಲೆ ಈ ಫೋಟೋ ಫ್ರೇಮ್ಸ್ನ ನಾನು ಈ ಕಡೆ ಹಾಕಿದ್ದೀನಿ. ಮಧ್ಯದಲ್ಲಿ ಮಂಡಲ ಆರ್ಟ್ ಇದೆಯಲ್ಲ, ಅದು ನಾನೇ ಮಾಡಿ ಇಟ್ಟಿರೋವಂಥದ್ದು. ಇದು ಆ್ಯಕ್ಚುಲಿ ಟಿ ವಿ ಪಾಯಿಂಟ್ ಏನೋ ಬರುತ್ತೆ. ಸೊ ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು, ನಾನು ಅದಕ್ಕೋಸ್ಕರ ಅಲ್ಲಿ ಫೋಟೋ ಫ್ರೇಮ್ಸು ಮತ್ತು ನಾನು ಡ್ರಾ ಮಾಡಿರೋಂಥ ಮಂಡಲ ಆರ್ಟ್ನ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಈ ಶೋ ಪೀಸಸ್ನ ನಾನು ನನ್ನ ರೂಮಲ್ಲೇ ಒಂದು ಖಾಲಿ ಸ್ಪೇಸ್ ಇದೆ. ಆ ಸ್ಪೇಸಲ್ಲಿ ನಾನು 1 2 3 4 5 ಸ್ಪೇಸಸ್ ಇತ್ತು. ಆ 5 ಸ್ಪೇಸಸಲ್ಲಿ ನಾನು ಹಾಕಿದ್ದೀನಿ. ಆ 3 ಪೀಸಸ್ ಶೋ ಪೀಸ್ ಏನಿತ್ತಲ್ಲ ಅದನ್ನು ನಾನು ಆ ಕಡೆ ಈ ಕಡೆ ಮಧ್ಯಕ್ಕಿಟ್ಟು ಬುದ್ಧನ ನಾನು ಅಕ್ಕಪಕ್ಕ ಇಟ್ಟಿದ್ದೀನಿ. ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಮಾತ್ರ ವೈಟ್ ಪೇಂಟಿಂಗ್ ಇದೆಯಲ್ಲ, ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನಾನು ಬೆಕ್ಕು ಮಂಡಲ ಆರ್ಟ್ ಮಾಡಿದ್ದೀನಿ, ಅದು ನಾನೇ ಮಾಡಿರೋದು, ನೀವು ನೋಡ್ಬೋದು. ಇದೊಂದು DIY ನಾನೇ ಮಾಡಿರೋದು. ಸೊ ಈ ಶೋ ಪೀಸಸ್ ಹೇಗೆ ಕಾಣಿಸ್ತು, ನಿಮ್ಗೇನು ಅನಿಸ್ತು ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ಮೀಶೋ ಹಾಲ್, ಹೋಮ್ ಡೆಕೋರ್ ಹಾಲ್. ಯಾರಿಗೆಲ್ಲ ಈ ಒಂದು ಐಟಮ್ಸ್ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಈ ವಿಡಿಯೋನ ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ.
ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.